ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ಈಗ ಸದ್ಯದಲ್ಲಿ ಪ್ರಗತಿಪರ ರೈತರಾಗಿದ್ದಾರೆ ನಮ್ಮ ದೊಡ್ಡಪ್ಪನವರು. ಇವರಿಗೆ ನಮ್ಮ ಸಂಸ್ಥೆಯ ನಿರ್ದೇಶಕರ ಪರವಾಗಿ ಹಾಗೂ ಎಲ್ಲ ಶಿವರಾತ್ರಿಗಳ ಪರವಾಗಿ ಒಮ್ಮೆ ಇವ್ರಿ ಈ ಭಾಗದಲ್ಲೇ ಹೇಳ್ಬೇಕಂತಂದ್ರೆ ಆಧುನಿಕವಾಗಿ ಕೃಷಿ ಯಾವ ರೀತಿ ಮಾಡ್ತಾರೋ ಅನ್ನೋದ ಇದೇ ಇಲ್ಲಿ ಈ ಭಾಗದಲ್ಲಿ ಹೆಚ್ಚ ಇವ್ರು ಮಾಡ್ತಾ ಇದ್ದಾರೋ. ನೀವು ಯಾವ ರೀತಿ ಆಧುನಿಕವಾಗಿ ಮಾಡಬೇಕು ಅನ್ನೋದ್ರ ಮುಖಾಂತರ ನಿಮ್ಗೊಂದು ಉದಾಹರಣೆ ಆಗಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಕರ್ಕೊಂಡು ಬಂದೈತಿ. ಓಕೆ, ಇನ್ನು ಮಾಹಿತಿಯನ್ನು ಕೊಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾರೆ. ಇವೆಲ್ಲರೂ ನಾವು ತೋಟಕ್ಕೆ ಸ್ವಾಗತ. ನನ್ನ ಹೆಸರು ಸಿದ್ದಪ್ಪ ಹೊಳೆ ಅಂತ ಕೇಳ್ಕೊಂಡೆ. ಇವ್ರು ನಮ್ಮ ಕಚೇರಿ ಬರೋದ್ರ ಮಗ. ಇವರು ಹೈಸ್ಕೂಲ್ ಮುಖ್ಯೋಪಾಧ್ಯಾಯರು ಒಂದು 37 ವರ್ಷ ತನಕ ಸರ್ವಿಸ್ ಮಾಡಿ ರಿಟೈರ್ ಆಗಿ 18 ವರ್ಷ ಆಯ್ತು. ಈಗ ರಿಟೈರ್ ಆದಾಗಿಂದ ಇವತ್ತಿನವರೆಗೂ ಕೃಷಿ ಒಳಗಡೆ ತೊಡ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಏನಾದರೂ ಒಂದು ವಿಶೇಷದ ಸಾಧಿಸಬೇಕು, ಮಾಡಬೇಕು. ಸಾಧನೆ ಅನ್ನೋದಕ್ಕಿಂತಲೂ ಮಾಡೋದು. ಯಾಕಂದರೆ ಎಲ್ಲರೂ ಸಾಧನೆ ಮಾಡೋಕೆ ಆಗೋದಿಲ್ಲ. ನಾವು ಸಣ್ಣ ಮಾಡಿದ್ರು ಸರಿ ಸಾಧನೆ ಅಂತ ಹೇಳ್ಕೊಳ್ಳೋದು ಸರಿ ಅನ್ಸಂಗಿಲ್ಲ. ಒಂದು ಒಳ್ಳೆ ರೀತಿ ಒಳಗೆ ಕೃಷಿ ಮಾಡಿದರೆ ಹೆಂಗೆ ನಾವು ರೈತ ಬದುಕ್ಬೋದು ಅಥವಾ ಹೆಂಗೆ ಲಾಭ ಮಾಡ್ಕೋಬೋದು ಅನ್ನೋದಕ್ಕೆ ಒಂದೆರಡು ಸ್ಯಾಂಪಲ್ ನಿಮಗೆ ತೋಡ್ತೀನಿ. ಇಲ್ಲಿ ನಮ್ಮ ತೋಟದಾಗ ನೀವು ಬಂದಿದ್ದೀರ ಅಂದ್ಕೊಂಡು ಏನು ನೋಡ್ಬೇಕಪ್ಪ, ಮುಖ್ಯವಾಗಿ ನಾವು ಆರ್ಥಿಕವಾಗಿ ಹೆಂಗೆ ಸಬಲ ಆಗಬೇಕು, ಸದೃಢ ಆಗಬೇಕು ಅನ್ನೋದಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ಗೊತ್ತಾಗ ಇನ್ನೊಂದು ಏನಪ್ಪ ಅಂದ್ರೆ ಮಿಶ್ರ ಬೆಳೆ. ಒಂದೇ ಬೆಳೆ ಮಾಡೋದ್ರಿಂದನೂ ಅಷ್ಟು ದೊಡ್ಡ ಪ್ರಮಾಣದ ಲಾಭ ಆಗೋದಿಲ್ಲ. ಆದರೆ ಒಂದ್ರೊಳಗೆ ಒಂದು ನಾವು ಮಿಕ್ಸ್ ಮಾಡಿ ಬೆಳೆಯೋದ್ರಿಂದ ಏನಾಗೈತಿ ಬಾರ, ಒಂದಿಲ್ಲ ಒಂದು ಬೆಳೆ ಕೈ ಕೊಟ್ಟಾಗ ನಮ್ಗೆ ಏನಾಗೈತಿ ಬಾರ, ಒಂದು ಬೆಳೆ ನಮ್ಗೆ ಏನಾಗ್ತೈತಿ ಸಹಾಯಕ್ಕೆ ಬರ್ತೈತಿ. ನಾವು ರೈತರು ಬದುಕೋಬಹುದು ಮತ್ತು ಚಲೋ ಇನ್ಕಮನ್ನು ಮಾಡ್ಕೋಬಹುದು ಅನ್ನೋದಕ್ಕೆ ಇದು ಮಾಡ್ತೀವಿ. ನಾವು ಮುಖ್ಯವಾಗಿ ಇದ್ರೊಳಗೆ ತೋಟಗಾರಿಕೆ ಬೆಳೆ. ನಿಮ್ಗೆ ಗೊತ್ತಿದೆ ಕೃಷಿ ಒಳಗೆ ಯಾವಾಗಲೂ ಒಕ್ಕತ್ತನ ಬೇರೆ ಬರ್ತದೆ, ಕೃಷಿ ಬೇರೆ ಬರ್ತದೆ. ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫ್ಲೋರಿಕಲ್ಚರ್, ಆಮೇಲೆ ಭಾಳ ಬೇರೆವೆಲ್ಲ ಅನ್ಸೈತೆ. ಅದ್ರೊಳಗೆ ನಾವು ಮುಖ್ಯವಾಗಿ ಆಯ್ಕೆ ಮಾಡಿಕೊಂಡು ಹೆಚ್ಚು ಪಾರ ಹಾರ್ಟಿಕಲ್ಚರ್, ತೋಟಗಾರಿಕೆ. ಯಾಕಂತ ಕೇಳಿದ್ರೆ ಅದು ಸ್ವಲ್ಪ ಆರ್ಥಿಕವಾಗಿಯೂ ನಮ್ಮನ್ನು ಬಲಗೊಳಿಸ್ತೈತಿ. ಅದ್ರ ಜೊತೆಗೆ ನಾವು ಮಿಶ್ರ ಬೆಳೆ ಮಾಡೋಕ್ಕೂ ಇನ್ನೂ ಅನುಕೂಲ ಆಗುತ್ತೆ. ನಮ್ಮ ನೀರು ಹೆಚ್ಚಿರೋದ್ರಿಂದ ತೋಟಗಾರಿಕೆ ಅಂದ್ರೆ ನಾವು ಹೆಚ್ಚಿಗೆ ಅವಲಂಬಿಸ್ತೀವಿ. ಒಣ ಬೇಸಾಯಕ್ಕೆ ನೀವು ಹೋಗಿರ್ಬೋದಲ್ಲ, ಒಣ ಬೇಸಾಯಕ್ಕೆ ಎಲ್ಲಿ ಹೋಗೋದಿಲ್ಲ. ಅದ್ರೊಳಗಡೆ ಹೆಂಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಬೇಕಾದ್ರೆ ಹೋಗಿ ತಿಳ್ಕೊಬೋದು. ಯಾಕಂದ್ರೆ ಎಲ್ಲರೂ ನೀರಿದ್ದವ್ರು ಇರಂಗಿಲ್ಲ. ಒಣ ಬೇಸಾಯವನ್ನು ನಾವು ಹೆಂಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಅಭ್ಯಾಸ ಮಾಡಬೇಕು. ನೀವೆಲ್ಲರೂ ರೈತರ ಮಕ್ಕಳಂತ ಭಾವಿಸ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ರೈತರ ಮಕ್ಕಳಿದ್ದೀರಿ ನೀವು. ಅದು ಕೂಡಲೇ ರೈತರಿಗೆ ಬಗ್ಗೆ ಸ್ವಲ್ಪ ತಿಳುವಳಿಕೆ ಐತಿ. ಹೌದಾ? ಮುಖ್ಯವಾಗಿ ಏನಪ್ಪ, ನಾವು ರೈತರಿಗೆ ತಿಳ್ಕೊಬೇಕಾಗ್ಬಾರ ಮಣ್ಣನ್ನು ನಾವು ಯಾವ ರೀತಿಯಾಗಿ ಇಟ್ಕೋಬೇಕು ಅನ್ನೋದನ್ನು. ಮಣ್ಣು ಸಬಲವಾಗಿತ್ತಂದ್ರೆ, ಒಳ್ಳೆಯದಿತ್ತಂದ್ರೆ, ಅದು ರೋಗರಹಿತ, ಅದೇ ವಿಷರಹಿತ ಅಂತ ನಾವೇನು ಕರಿತೀವಲ್ಲ, ಇತ್ತಂದ್ರೆ ಎಲ್ಲನೂ ಸರಿ. ಯಾಕಂದ್ರೆ ನಾವು ಇತ್ತಿತ್ತಲಾಗಿ ಏನಾಗೈತೆ ಬರೀ ಒಂದು 50 ವರ್ಷ ಹೆಚ್ಚಾಗಿ ನಾವು ಕೆಮಿಕಲ್ ಬಳಸಿ ಹಾಕಿದ್ದೀವಿ. ಕೆಮಿಕಲ್ ಅಂದ್ರೆ ಗೊತ್ತಾಗಿದ್ದೇವೆ. ಸರ್ಕಾರಿ ಗೊಬ್ಬರ ಅಂತ ನಾವು ಸರಳ ಪಟ್ಟಣಕ್ಕೆ ಗೊತ್ತಾಗೈತಿ. ಯೂರಿಯಾ ಬಂತು, DAP ಬಂತು, ಇತ್ಯಾದಿ ಬಂತು. ಬಳಸಬಾರ್ದು ಅಂತ ನಾ ಏನು ಹೇಳಂಗಿಲ್ಲ, ನಾನು ಬಳಸೋದಿಲ್ಲ ಅಂತೂ ಹೇಳಂಗಿಲ್ಲ. ಭಾಳ ಮಂದಿ ಹೇಳ್ತಾರೆ 100ಕ್ಕೆ 100% ಸಾವಯವ ಮಾಡ್ಬೇಕಿಲ್ಲ ಅನ್ನಂಗಿಲ್ಲ, ಮಾಡ್ಬೇಕು, ಒಳ್ಳೇದ್ರೆ ಅದು. ಬಟ್ ಅದು ಬಂದು ಮುಟ್ಟುವರೆಗೂ 1 ವರ್ಷಕ್ಕೆ ಆಗೋದಿಲ್ಲ, 2 ವರ್ಷಕ್ಕೆ ಆಗೋದಿಲ್ಲ. ಸಾವಯವ ಮಾಡ್ಬೇಕಂದ್ರೆ ಭಾಳಷ್ಟು ನಿರಂತರವಾಗಿ ಒಂದು ತಪಸ್ಸರಿ ಮಾಡ್ಬೇಕಾಗ್ತದೆ, ಅದ್ರ ಮೇಲೆ ಪ್ರಯೋಗಗಳು ಮಾಡ್ಬೇಕಾಗ್ತೈತಿ. ಅದು ಬಂದು ಮುಟ್ಟುವರೆಗೂ ಸ್ವಲ್ಪ ಪ್ರಮಾಣದೊಳಗೆ ಕೆಮಿಕಲ್ ಅಥವಾ ಈ ರಸಗೊಬ್ಬರವನ್ನು ಬಳಸ್ಕೊಂಡು ಸಹಿತ ನಾವು ಏನು ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. ಅದಕ್ಕಾಗಿ ನಾನಾದ್ರೂ ಹೇಳ್ತೀನಿ, ಇಲ್ಲಿವರೆಗೂ ಸಹಿತ ನಾನು ಅತಿಯಾಗಿ ಪೂರ್ತಿಯಾಗಿ ಸಾವಯವಕ್ಕೆ ಬಂದಿಲ್ಲ. ಅದು ಸಾವಯವದ ಅನ್ನೋದು ಲೆವೆಲ್ದಾಗ ನಾವು ಮುಂದುವರೆದ್ವಿ. ಈ ಹೊಲ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಏನೇನು ಮಾಡಿದೆ ಅನ್ನೋದು ನಾನು ಹೇಳ್ತೀನಿ. ಈಗ ಮುಖ್ಯವಾಗಿ ನಮ್ಮ ಬೆಳೆ ಏನಪ್ಪ ಅಂದ್ರೆ ನೀವು ನೋಡಿದ್ರೆ ಕರಿಬೇವು ಮಾಡಿದ್ದೀನಿ. ಇದೊಂದು ವಿಶೇಷವಾದ ವಿಶೇಷ ರೀತಿ ಒಳಗೆ ಇಷ್ಟು ದೊಡ್ಡ ಪ್ರಮಾಣದ ಕರಿಬೇವನ್ನು ಯಾರೂ ಮಾಡಿಲ್ಲ, ಮಾಡೋದಿಲ್ಲ. ನಿಮಗೆ ಗೊತ್ತಿದ್ದ ಮಟ್ಟಿಗೆ ಹಾಳಿ ಮೇಲೆ ಒಂದು 10-20 ಗಿಡಗಳನ್ನ ಹಾಕ್ತಾರೆ. ಆಮೇಲೆ ಅವನ್ನ ಕಡ್ದು ಯಾವುದೋ ಒಂದು ಪ್ಯಾಟಿ ಒಳಗೆ ಹೋಗಿ ಅಥವಾ ಇಲ್ಲಿ ಹೋಗಿ ಮಾರ್ಕೊಂಬತ್ತಾರೆ. ಬೇಡ ತಮ್ಮ ಮನೆಗೆ ಬಳಸಿ ಉಪಯೋಗ ಮಾಡ್ಕೋತಾರೆ. ಇದು ನೋಡಿದ್ರೆ ನೀವು ನಾನು 3 ಎಕರೆನಲ್ಲಿ ಕರಿಬೇವು ಐತಿ. ಇಲ್ಲಿ 2 ಎಕರೆ ಐತಿ, ಅಲ್ಲೊಂದು ಎಕರೆ, ಇನ್ನೊಂದು ಎಕರೆ ಬಾಜು ಒಂದು ಸಲ ಬೇಕು. 3 ಎಕರೆ ನೀವು ಅನ್ಬೋದು. ಅದು ಹೆಂಗೆ ಮಾಡ್ತೀರಿ, ಹೆಂಗೆ ಏನಂತ ಹೇಳ್ಕೊಂಡು ಅದಕ್ಕೆ ಮಾರಾಟಕ್ಕೆ ಮಾರ್ಕೆಟೂ ಐತಿ. ನೀವು ಮಾಡೋರಿದ್ರೆ ಮಾರ್ಕೆಟೂ ಸಿಗ್ತೈತಿ. ಆಮೇಲೆ ಅದು ಬೆಳೆಯುವಂಥ ಪದ್ಧತಿ ಅತ್ಯಂತ ದೊಡ್ಡ ಕಠಿಣವಾದದ್ದು ಅಲ್ಲ, ಈಸಿ ಐತೆ. ಒಂದು 2-3 ರೋಗ ಬರ್ತಾವೆ, ಒಂದು ಸ್ವಲ್ಪ ಕಾಟ ಇಲ್ಲ ಅನ್ನಂಗಿಲ್ಲ. ಅವಾಗ ನಾವೇನು ಮಾಡ್ತೀವಿ, ಸ್ಪ್ರೇ ಮಾಡ್ಕೋತೀವಿ. ಆಮೇಲೆ ನಾರ್ಮಲ್ ಆಗಿ ಉಳಿದ ಬೆಳೆಗೆ ನಾವು ಏನು ಕೊಡ್ತೀವಿ ಅದೇ ರೀತಿ ಗೊಬ್ಬರ ಕೊಟ್ಕೊತ ಹೋಗ್ಬಿಟ್ರೆ ಅದು ಬೆಳೀತೀವಿ. ವರ್ಷದಾಗ 3 ಸಲ 4 ಸಲ ಕಟಾವು ಆಗ್ತೈತಿ. ಪ್ರತಿ 3 ರಿಂದ 3.5 ತಿಂಗಳಿಗೆ ಒಂದು ಸಲ ನಾವು ಏನು ಮಾಡ್ತೀವಿ, ಕಟ್ ಮಾಡ್ತೀವಿ. ಈಗ ನೋಡಿರ್ಬೇಕಿದ್ರೆ ಮೊನ್ನೆ ಮುಗೋದೈತೆ ಕಟ್ ಮಾಡಿದ್ದೇವೆ. ಮತ್ತೆ ಏನು ಮರಿ ಹೊಡ್ಯಾಕತ್ತೈತೆ ಅದ್ರೊಳಗೆ ಹೋಗೋಣ. ಈಗ ಅದು ನಿಮಗೆ ಇನ್ನೂ ಐಡಿಯಾ ಬರ್ತೈತಿ. ಮತ್ತು ಈಗ ಹಚ್ಚಿದ್ರೆ 3.5-4 ತಿಂಗಳು ಆಯ್ತು.